ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಹಿರಿಯರು ಬಳಸಿದಂಥ ಸಾಂಪ್ರದಾಯಿಕ ಮನೆ ಮದ್ದು ಅಳವಿ ಪಾಯಸನ ತೋರಿಸ್ಕೊಡಾಕತ್ತೇನೆ ರೀ. ಬಾಣಂತಿಯರಿಗೆ, ಬೆನ್ನು ನೋವು ಇದ್ದವ್ರಿಗೆ, ಆಮೇಲೆ ಸೊಂಟ ನೋವು ಇದ್ದವ್ರಿಗೆ, ಕೀಲು ನೋವು ಇದ್ದವ್ರಿಗೆ ಎಲ್ಲ ಸಮಸ್ಯೆಗಳಿಗೂ ಇದೊಂಥರ ರಾಮಬಾಣ ಅಂತಲೇ ಹೇಳ್ಬೋದು. ಯಾರೆಲ್ಲ ನನ್ನ ವಿಡಿಯೋಸನ್ನು ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ಗಳನ್ನು ನೋಡಿರಿ ಅಂತ. ಇದಕ್ಕೆ ಅಳವಿ ಬೀಜ ಅಂತ ಹೇಳ್ತೇವೆ. ಇಂಗ್ಲೀಷ್ ಒಳಗೆ ಗಾರ್ಡನ್ ಕ್ರೈಸಸ್ ಸೀಡ್ಸ್ ಅಂತಲೂ ಕೂಡ ಕರೀತಾರೆ. ಇಲ್ಲಿ ನಾನು 1 ಕಪ್ ಅಷ್ಟನ್ನು ಅಳವಿಗಳನ್ನ ತೊಗೊಂಡೇನಿ. ಆಮೇಲೆ ಇದಕ್ಕೆ ನೀರು ಹಾಕಿ ಸ್ವಲ್ಪ ವಾಶ್ ಮಾಡ್ದಂಗೆ ಮಾಡಿಕೊಂಡು ಒಂದು 30 ನಿಮಿಷಗಳ ಕಾಲ ಇದನ್ನು ನೆನೆಲಿಕ್ಕೆ ಬಿಟ್ಬಿಡ್ರಿ. ಸ್ವಲ್ಪ ನೀರು ಜಾಸ್ತಿನ ಹಾಕಿ ನೆನೆಲಿಕ್ಕೆ ಕೈ ಬಿಡಬೇಕು. ಇದು ನೆನೆದಾದ ಮೇಲೆ ಅಳವಿ ಬೀಜಗಳು ಈ ಥರ ಬರ್ತಾವೆ. ಒಂದು 30 ನಿಮಿಷ ನಾವು ನೆನೆ ಇಟ್ಟಿದ್ದ ಅಳವಿಗಳು ಈ ರೀತಿಯಾಗಿ ನೆನೆದಿರ್ತಾವೆ. ಅಳವಿಗಳು ನೆನೆದ ನಂತರ ಒಂದು ಪಾತ್ರೆ ತಗೋರಿ. ಒಂದು ಪಾತ್ರೆ ತಗೊಂಡು ಅದಕ್ಕೆ 2 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಈ 2 ಗ್ಲಾಸ್ ನೀರನ್ನು ಕುದಿ ಬರೋವರೆಗೂ ನಾವು ಕುದಿಸ್ಕೋಬೇಕು. ನಾನಿಲ್ಲೇ ಅರ್ಧ ಕಪ್ನಷ್ಟು ಸಕ್ಕರೆ ತೊಗೊಂಡೇನಿ. ಬೇಕಂದ್ರೂ ನಾವು ಬೆಲ್ಲನೂ ಯೂಸ್ ಮಾಡ್ಕೋಬೋದು. ನಾನು ಸಕ್ಕರೆ ತೊಗೊಂಡು ಅಳವಿ ಪಾಯಸನ ಮಾಡ್ಕೊಳತ್ತೀನಿ. ನೆನೆದ ಅಳವಿಯನ್ನು ಕುದಿ ನೀರಿಗೆ ಹಾಕಿ ಕರೆಕ್ಟಾಗಿ ಇದನ್ನು ಬರೋಬ್ಬರಿ ಕುದಿಸ್ಕೋಬೇಕು. ಈ ಅಳವಿ ಬಾಣಂತಿಯರಿಗೆ, ಆಮೇಲೆ ವಯೋವೃದ್ಧರಿಗೆ, ಕಾಲು ನೋವು, ಕೈ ನೋವು ಮತ್ತು ಬೆನ್ನು ಇದ್ದವರಿಗೆ, ಸೊಂಟ ನೋವು ಇದ್ದವ್ರಿಗೆ, ಎಂಥವ್ರಿಗೆ ಆದ್ರೂ ಇದೊಂದು ಮನೆ ಮದ್ದು ಅಂತಲೇ ಹೇಳ್ಬೋದು. ಸ್ವಲ್ಪ ಹೊತ್ತು ಅಳವಿ ಕುದಿಸ್ಕೊಂಡ್ಮೇಲೆ ಸಕ್ಕರೆನೂ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಕಪ್ನಷ್ಟು ಹಾಲನ್ನು ತೊಗೊಂಡೀನಿ. ಆ ಹಾಲು ಕೂಡ ಅದ್ರಾಗ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊರಿ. ಸಕ್ಕರೆ ಮತ್ತು ಹಾಲು ಎರಡೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಚೆಂದಾಗಿ ಇದನ್ನು ಕುದಿಸ್ಕೋಬೇಕು. ನೀಟಾಗಿ ಕುದಿಸ್ಕೊಂಡ್ಮೇಲೆ ನಮ್ಮ 1 ಚಮಚದಷ್ಟು ತುಪ್ಪನ ಮತ್ತು ಆ್ಯಡ್ ಮಾಡ್ಕೋಬೇಕು. ತುಪ್ಪ ಹಾಕ್ಕೊಂಡು ಅದು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ನಮ್ಮ ಸಾಂಪ್ರದಾಯಿಕ ಶೈಲಿಯ ಒಂದು ರೆಸಿಪಿ ಅಂತಲೂ ಹೇಳ್ಬೋದು. ಇದನ್ನು ನಮ್ಮ ಹಿರಿಯರೆಲ್ಲ ಕಟ್ಟುನಿಟ್ಟಾಗಿ ಇದನ್ನು ಪಾಲಿಸ್ತಿದ್ರು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಒಂದು ರೆಸಿಪಿನ ಟ್ರೈ ಮಾಡಿರಿ. ಆಮೇಲೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು ಸೋ ಮಚ್.